ನಮಸ್ಕಾರ. ಹಾಡು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಇನ್ನೊಂದು ಹರಟೆ ದಿವಸ. ಇವತ್ತು ನಾನು ತಗೊಂಡಿರೋ ವಿಚಾರ, ಗಿವ್ ಅಸ್ ಎ ಡೇಟ್. ಒಂದು ದಿನಾಂಕ ನಿಗದಿಗೊಳಿಸಿ. ಇದು ಯಾರಿಗೆ? ನಾವೆಲ್ಲ ಕೋರ್ಟ್ಗಳಲ್ಲಿ ನೋಡಿರಬಹುದು. ಯಾವುದನ್ನ ಕೇಸ್ ಇತ್ತು ಅಂತಂದರೆ ಜಡ್ಜ್ ವಿಲ್ ಗಿವ್, ಏನೋ ಆ ದಿನದ ಕಲಾಪ ಅದರ ಬಗ್ಗೆ ಏನಿದೆಯೋ ಅದನ್ನು ಸಾಧ್ಯವಾದಷ್ಟು ನಡೆಸಿ ಮುಂದಿನ ದಿನಾಂಕ ನಿಗದಿಪಡಿಸ್ತಾರೆ. ದೇ ವಿಲ್ ಗಿವ್ ಎ ಡೇಟ್. ನೆಕ್ಸ್ಟ್ ಆನ್ ದಿಸ್ ಕೇಸ್ ವಿಲ್ ಬಿ ಆನ್ ದಟ್ ಡೇ ಅಂತ ಒಂದು ಹೇಳ್ತಾರೆ. ಅದೇ ರೀತಿ ನಾನು ನಮ್ಮ ರಾಜಕಾರಣಿಗಳಿಗೆ ಕೇಳ್ಕೊತಿದ್ದೀನಿ, ಗಿವ್ ಅಸ್ ಎ ಡೇಟ್. ಒಂದು ದಿನಾಂಕ ನಿಗದಿಗೊಳಿಸಿ. ಆ ದಿನದಿಂದ ನೀವು ನಿಮ್ಮ ಕೆಲಸಗಳ ಬಗ್ಗೆ ಬೀದಿನಲ್ಲಿ ಮಾತಾಡೋ ಬದಲು ಅಧಿಕಾರ ಪಡಸಾಲೆಯಲ್ಲಿ ಮಾತಾಡಿ, ಸಂಬಂಧಪಟ್ಟವ್ರ ಜೊತೆ ಮಾತಾಡಿ, ಏನು ಕೆಲಸ ಮಾಡಬೇಕು ಅಂತಿದ್ದೀರೋ ಅದನ್ನು ಸೈಲೆಂಟಾಗಿ ಮಾಡೋದಕ್ಕೆ ಒಂದು ದಿವಸ ಕೊಡಿ. ಈ ಯೋಚನೆ ನನಗೆ ಯಾಕಪ್ಪ ಭಾಳ ದಿವಸದಿಂದ ನನ್ನ ತಲೆಯಲ್ಲಿ ಇತ್ತು. ಇದು ಯಾಕೆ ಅಂತಂದರೆ, ನಮ್ಮ ರಾಜಕಾರಣಿಗಳಿಗೆ ಮೈಕ್ ಕಂಡ್ರೆ ಬಹಳ ಪ್ರೀತಿ. ಎಲ್ಲೇ ಕಂಡ್ಲಿ ಓಡ್ ಹೋಗ್ತಾರೆ, ಭಾಷಣ ಬಿಗಿತಾರೆ. ಈ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತ ಯಾವುದಿದೆಯಲ್ಲ, ಅವುಗಳಿಗೂ ಮೈಕ್ ಹಿಡ್ಕೊಂಡು ಬೀದಿಯೆಲ್ಲ ಸುತ್ತಾಡೋದು ಅವ್ರಿಗೂ ಬಹಳ ಪ್ರೀತಿ. ಹುಡುಕ್ತಾ ಇರ್ತಾರೆ ಎಲ್ಲಿ ಯಾವ ರಾಜಕಾರಣಿ ಸಿಗ್ತಾನೆ ಅಥವಾ ಸಿಗುತ್ತಾರೆ. ಓಕೆ, ಗೌರವಯುತವಾಗಿ ಮಾತಾಡೋಣ. ಎಲ್ಲಿ ಸಿಗ್ತಾರೆ ಅವ್ರ ಮುಂದೆ ಮೈಕ್ ಹಿಡಿಯೋದು. ಸಾರ್ ಅಥವಾ ಮೇಡಮ್, ಅವ್ರು ನಿಮ್ಮ ಬಗ್ಗೆ ಹಿಂಗಂದ್ರು, ನೀವೇನಂತೀರಾ ಅಂತ ಕೇಳೋದು. ಇದು ಆ ಕೇಳಿಸ್ಕೊಳ್ಳೋನಿಗೆ ಪೂರ್ತಿ ಗೊತ್ತಿರುತ್ತೆ ಇದ್ರ ಬಗ್ಗೆ. ಆದರೆ ನಾವು ಸ್ವಲ್ಪ ನಾಟಕ ಆಡಬೇಕಲ್ಲ. ಯಾರು ಏನಂದರು ಅಂತ ಕೇಳ್ತಾರೆ. ಇವ್ರು ತಿರ್ಗಾ ಅದನ್ನು ಮಂತ್ರ ಉಚ್ಚರಿಸ್ತಾರೆ. ತಿರ್ಗಾ ಅವರು ಅಲ್ಲಿ ನಿಮ್ಮ ಬಗ್ಗೆ ಹಿಂಗಂದರು, ಏನಂತೀರಾ ನೀವು? ಅದಕ್ಕೆ ಅವ್ರು ಶುರು ಹಚ್ಕೊತಾರೆ, ನೋಡಪ್ಪ ನಾನು ಹೇಳೋದು ಇಷ್ಟೇ ಅಂದ್ಬಿಟ್ಟು ABCDEFGH ಅಂದ್ಕೊಂಡು ಭಾಷಣ ಫುಲ್ ಬಿಗಿತಾರೆ. ಈತ ಮೈಕ್ ಹಿಡಿದವನಿಗೂ ಅವನ ಕೆಲಸ ಮುಗೀತು, ಮಾತಾಡಿದವ್ರಿಗೂ ಅವ್ರ ಕೆಲಸ ಮುಗೀತು. ಇವರು ಈ ಕಡೆ, ಅವ್ರು ಆ ಕಡೆ ಹೊರಡ್ತಾರೆ. ಏನಾಯಿತು? ದೇವ್ರಿಗೆ ಪ್ರೀತಿ. ಮೊನ್ನೆ ಸುಮಾರು ಒಂದು ವಾರದಿಂದ ನಡೀತಿರೋ ಒಂದು ವಾಗ್ಯುದ್ಧ ಅಂತಲೇ ಅಂದ್ಕೊಳ್ಳಿ. ಇದನ್ನು ನಾನು ಕೇಳ್ತಿದ್ದಾಗ, ನೋಡ್ತಿದ್ದಾಗ ನನಗನ್ಸಿದ್ದು, ಈ ರಾಜಕಾರಣಿಗಳಿಂದ ನಾವು ಡೇಟ್ ಪಡಿಬೇಕು ಅಂತ. ಇಬ್ಬರು ಪ್ರಬುದ್ಧ ರಾಜಕಾರಣಿಗಳು, ನಮ್ಮ ಕರ್ನಾಟಕದವರೇ, ನಮ್ಮ ಬೆಂಗಳೂರಿನವರೇ. ಒಂದು ಶ್ರೀಮಾನ್ ತೇಜಸ್ವಿ ಸೂರ್ಯ ಅವರು, ಮತ್ತೊಬ್ಬರು ಶ್ರೀಮಾನ್ DK ಶಿವಕುಮಾರ್ ಅವರು. ಅವರಿಬ್ಬರ ಮಧ್ಯೆ ನಡೀತಿರೋ ವಾಗ್ಯುದ್ಧ, ಭಿನ್ನಾಭಿಪ್ರಾಯಗಳ ಹಂಚಿಕೆ, ಅದನ್ನು ಹಂಚ್ಕೋತಿರೋ ರೀತಿ ನೋಡಿಬಿಟ್ಟು ಈ ಒಂದು ಎಪಿಸೋಡ್ಗೆ ನನಗೆ ಅವರಿಬ್ಬರೇ ಸ್ಫೂರ್ತಿದಾಯಕರು ಅಂದರೂ ತಪ್ಪೇನಿಲ್ಲ. ಮಾನ್ಯ ತೇಜಸ್ವಿ ಸೂರ್ಯ ಅವರು ಯುವ ರಾಜಕಾರಣಿ. ಖಂಡಿತ ನಾನು ಅವ್ರನ್ನ ಎಳಿಸು ಅನ್ನಲ್ಲ. ಬಹಳ ಪ್ರಬುದ್ಧತೆ ಇರುವಂಥ ರಾಜಕಾರಣಿ. ದೇಶದ ಬಗ್ಗೆ ಒಂದು ಪರಿಕಲ್ಪನೆ ಇಟ್ಕೊಂಡಿರುವಂಥ ರಾಜಕಾರಣಿ. ಒಬ್ಬ ಸ್ಟೇಟ್ಸ್ಮನ್ ಆಗೋದಕ್ಕೆ ಏನೇನು ಗುಣಗಳಿರಬೇಕು ಅದೆಲ್ಲವೂ ಇರುವಂಥ ಒಬ್ಬ ರಾಜಕಾರಣಿ. ಅವರಿಗೆ ಬೆಂಗಳೂರಿನ ಬಗ್ಗೆ ವಿಶೇಷವಾಗಿ, ಮತ್ತು ಕರ್ನಾಟಕದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಅವ್ರದ್ದೇ ಆದ ಕನಸುಗಳು ತುಂಬ ಇದೆ. ಅದು ಗೊತ್ತು ನನಗೆ. ಎಲ್ಲ ಕನಸುಗಳು ಒಳ್ಳೆಯದೇನೇನೆ. ಬ್ಯಾಂಗ್ಳೂರು ಟ್ರಾಫಿಕ್ ಬಗ್ಗೆ ಈ ನಡುವೆ ಅವರು ತಮ್ಮ ಅನಿಸಿಕೆನ ತುಂಬ ಹಂಚ್ಕೋತಾ ಇದ್ದಾರೆ.
ಈ ಮೆಟ್ರೋ ರೇಟ್ ಬಗ್ಗೆನೂ ಜನಗಳ ಬಗ್ಗೆ ಹಂಚ್ಕೋತಾ ಇದ್ದಾರೆ. ಟನಲ್ ಬೇಕಾ ಬೇಡವಾ ಹಂಚ್ಕೋತಾ ಇದ್ದಾರೆ. ಏನೂ ತಪ್ಪಿಲ್ಲ. ಆದರೆ ಅವರಲ್ಲಿ ನನ್ನದು ಒಂದೇ ಒಂದು ಕಳಕಳಿ, ನೀವು ನಿಮ್ಮ ಯೋಚನಾ ಲಹರಿಗಳನ್ನು ರಸ್ತೆಯಲ್ಲಿ ನಿಂತು ಮೈಕ್ ಮುಂದೆ ಭಾಷಣ ಬಿಗಿಯೋ ಬದಲು ಆ ಕೆಲಸ ಆಗಬೇಕಾದ್ರೆ ಅಥವಾ ಯಾವುದೋ ಒಂದು ಕೆಲಸ ನಿಮ್ಮ ಲೆಕ್ಕದಲ್ಲಿ ಅದು ತಪ್ಪಿದೆ, ಅದನ್ನು ನನ್ನ ಶಕ್ತಿಯಾನುಸಾರ ತಡಿಬೇಕು ಅಂತ ನಿಮಗನ್ಸಿದ್ರೆ, ನಿಮ್ಮ ಶಕ್ತಿ ಬಗ್ಗೆ ನನಗೆ ಅರಿವಿದೆ ಸರ್, ನೀವು ಬಹಳ ಶಕ್ತಿವಂತರು, ಅದನ್ನು ತಿಳಿದೇ ನಾನು ಹೇಳ್ತಿದ್ದೀನಿ. ಮೈಕ್ ಮುಂದೆ ಅದನ್ನು ಹೇಳೋ ಬದಲು ಸೈಲೆಂಟಾಗಿ ಎಲ್ಲಿ ಹೋಗಬೇಕೋ, ಯಾರ ಜೊತೆ ಮಾತಾಡಬೇಕೋ ಸೈಲೆಂಟಾಗಿ ಮಾತಾಡಿ, ಏನು ಆಗಬೇಕೋ ಏನು ಆಗಬಾರ್ದೋ ಅದನ್ನು ತಾವು ಮಾಡಿಬಿಟ್ರೆ ನೀವು ರಾಜಕಾರಣಿಯಿಂದ ಸ್ಟೇಟ್ಸ್ಮನ್ಗೆ ಹೋಗೋದಕ್ಕೆ ಒಂದು ಮೆಟ್ಟಲು ಏರಿರ್ತೀರ. ರಸ್ತೆಯಲ್ಲಿ ನಿಂತು ಜನಗಳಿಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಬುದ್ಧಿಮತ್ತೆ, ನಿಮ್ಮ ತಿಳುವಳಿಕೆ ಅದು ನಮಗೆ ಬೇಡ. ಅದಿದೆ ಅಂತಲೇ ನಿಮ್ಮನ್ನು ನಾವು ಆರಿಸಿರೋದು. ಸೊ ಅದಿದೆ ಅನ್ನೋದ್ರ ಪ್ರದರ್ಶನ ನಮಗೆ ಬೇಡ. ಅದನ್ನು ಉಪಯೋಗಿಸಿ ಬೆಂಗಳೂರಿನ ಜನಕ್ಕೆ ಏನು ಒಳ್ಳೆಯದು ಮಾಡಬೇಕು ಅಂತಿದ್ದೀರಾ, ದಯವಿಟ್ಟು ಅದನ್ನು ಮಾಡಿಬಿಡಿ. ಹೇಳ್ದಿರೇ ಮಾಡಿಬಿಡಿ. ಎಂದಿಂದ ನೀವು ಹೇಳ್ದಿರೇ ಮಾಡ್ತೀರಾ, ದಯವಿಟ್ಟು ಒಂದು ಡೇಟ್ ಕೊಡಿ. ಅದೇ ರೀತಿ ಮಾನ್ಯ ಶಿವಕುಮಾರ್ ಸಾಹೇಬರಲ್ಲೂ ನನ್ನ ಅದೇ ಥರದ ವಿನಂತಿ. ಇದು ಬರೀ ನಾನು ಅವರಿಬ್ಬರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ಕೊಬೇಡಿ ದಯವಿಟ್ಟು. ಇವರಿಬ್ಬರು ಈ ಒಂದು ಸಂಚಿಕೆಗೆ ನನಗೆ ಸ್ಫೂರ್ತಿದಾಯಕರು. ನಮ್ಮ ಯಾವುದೇ ರಾಜಕಾರಣಿ ತಗೊಳ್ಳಿ, ಮೈಕ್ ಕಂಡ್ರೆ ಭಾಷಣ ಬುಗಿಯೋದು ಒಂದು ರೋಗಗ್ರಸ್ತವಾಗಿ ಅದು ತಿರುಗಿಬಿಟ್ಟಿದೆ ಅದು. ಸೊ ಮಾನ್ಯ ಶಿವಕುಮಾರ್ ಅವರಲ್ಲಿದ್ದು ನನ್ನ ಅದೇ ವಿನಂತಿ. ನನಗೆ ಗೊತ್ತು ನಿಮ್ಮಲ್ಲಿ ಕೂಡ ಬೆಂಗಳೂರಿನ ಅಭಿವೃದ್ಧಿಗೆ, ಕರ್ನಾಟಕದ ಏಳಿಗೆಗೆ, ನಮ್ಮ ದೇಶದ ಉದ್ಧಾರಕ್ಕೆ ಏನೇನಾಗಬೇಕು ಅನ್ನೋದಕ್ಕೆ ನಿಮ್ಮದೇ ಆದ ಪರಿಕಲ್ಪನೆಗಳಿವೆ, ನಿಮ್ಮದೇ ಆದ ಯೋಚನೆಗಳಿವೆ. ಆ ಎಲ್ಲ ಪರಿಕಲ್ಪನೆ, ಎಲ್ಲ ಯೋಚನೆ ಸರಿಯಾಗಿದೆ. ಆದರೆ ಅದರ ಬಗ್ಗೆ ಜನಗಳ ಮಧ್ಯೆ ಬಂದು ನಿಂತ್ಕೊಂಡು, ಜನಗಳ ಮುಂದೆ ಬಂದು ನಿಂತ್ಕೊಂಡು ಭಾಷಣ ಬಿಗಿಯೋದ್ರ ಬದಲು ತಮಗೂ ಗೊತ್ತು, ತಮ್ಮ ಕೈ ದೂರದ ಅಳತೆ ಕೂಡ ನನಗೆ ಅರಿವಿದೆ, ಎಲ್ಲಿ ಹೋಗಿದ್ರೆ ಯಾವ ಕೆಲಸ ಆಗತ್ತೆ ಅನ್ನೋದ್ರ ಬಗ್ಗೆ ನಿಮಗಿರೋ ಪ್ರಬುದ್ಧತೆ, ನಿಮಗಿರೋ ಜ್ಞಾನದ ಬಗ್ಗೆ ನನಗೆ ಹೆಮ್ಮೆ ಇದೆ. ದಯವಿಟ್ಟು ಅಲ್ಲಿ ಹೋಗಿ ಏನು ಮಾತಾಡಬೇಕೋ ಮಾತಾಡಿ ಆ ಕೆಲಸ ಸಾಧಿಸ್ಕೊಳ್ಳಿ. ನೀವು ಕೂಡ ಪೊಲಿಟಿಷಿಯನ್ ಸ್ಟೇಟ್ಸ್ಮನ್ಶಿಪ್ ಕಡೆ 2-3 ಮೆಟ್ಲು ಏರಿದ್ದೀರಾ. ಇನ್ನೂ ಒಂದು 4-5 ಮೆಟ್ಲಿದೆ. ಅದನ್ನು ಹತ್ತಿ ಆರ್ಗ್ಯುಮೆಂಟ್ಗಳ ಮೂಲಕ ನಮ್ಮ ಸಣ್ಣತನ ಪ್ರದರ್ಶನ ಮಾಡೋದು ಬೇಕಿಲ್ಲ. ಪಬ್ಲಿಕ್ ಮುಂದೆ ನಿಮ್ಮಗಳ ಮಧ್ಯೆ ಇರುವಂಥ ಒಂದು ಭಿನ್ನ ಯೋಚನೆಗಳ ಬಗ್ಗೆ ನಮಗೆ ಭಾಷಣ ಬಿಗಿಬೇಕಾಗಿಲ್ಲ. ಇರುತ್ತೆ, 2 ಮನುಷ್ಯ ಅಂದರೆ 2 ಯೋಚನೆ ಇರುತ್ತೆ, ಅದರ ಅರಿವು ಜನಗಳಿಗೂ ಇದೆ. ಸೊ ಈ ಭಿನ್ನತೆಗಳ ಬಗ್ಗೆ ನೀವು ಭಾಷಣ ಬಿಗಿದು ಅದರ ಬಗ್ಗೆ ಜನಗಳಿಗೆ ಒಪಿನಿಯನ್ ಕೊಡೋ ಬದಲು ನಿಮ್ಮಿಬ್ಬರಲ್ಲಿ ಎಲ್ಲಿ ಸಾಮ್ಯತೆ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ, ಅದನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗ್ಬೋದು ಅದನ್ನು ಮುಂದುವರಿಸ್ಕೊಂಡು ಹೋಗಿ. ಬೆಂಗಳೂರಿಗೆ ಬೇಕಾಗಿರುವಂಥ ಎಲ್ಲ ಸೌಕರ್ಯಗಳನ್ನು ಕೊಡಿ. ಸಂತೋಷದಿಂದ ಕೈ ಮುಗಿದು ಸ್ವೀಕರಿಸ್ತೀವಿ. ಕರ್ನಾಟಕಕ್ಕೆ ಏನು ಒಳ್ಳೇದು ಮಾಡಬೇಕು ಅಂತಿದ್ದೀರಾ ದಯವಿಟ್ಟು ಮಾಡಿ. ಕೈ ಮುಗಿದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಸ್ವೀಕರಿಸ್ಕೋತೀವಿ. ದೇಶಕ್ಕೆ ನಿಮ್ಮ ಕೆಲಸಗಳಿಂದ ಸಹಾಯ ಆಗಬೇಕೇ ಹೊರತು ನಿಮ್ಮ ಮಾತುಗಳಿಂದ, ನಿಮ್ಮ ವಾಕ್ ಚಾತುರ್ಯದಿಂದ ದೇಶ ಸೇವೆ ಅಂತೂ ಆಗಲ್ಲ. ನಿಮ್ಮ ಭಾಷಾ ಪಾಂಡಿತ್ಯ ಬೆಳೆಯುತ್ತೆ,
ನಿಮ್ಮ ಹಿಂಬಾಲಕರು ಜಾಸ್ತಿ ಆಗ್ತಾರೆ. ಅದು ನಿಮ್ಮ ಉದ್ದೇಶ ಅಲ್ಲ ಅಂತ ನಂಬಿದ್ದೇನೆ. ದಯವಿಟ್ಟು ಒಂದು ಡೇಟ್ ಕೊಡಿ. ಇದು ಪದೇ ಪದೇ ಹೇಳ್ದಂಗೆ ಈ ಇಬ್ಬ ಮಹನೀಯರ ಬಗ್ಗೆ ಮಾತ್ರ ಇಲ್ಲ. ಈ ಸಂಚಿಕೆ ಬರೀ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಅಲ್ಲ, ಮಾನ್ಯ ಶ್ರೀ ತೇಜಸ್ವಿ ಸೂರ್ಯ ಬಗ್ಗೆ ಅಲ್ಲ. ಇದು ನಮ್ಮೆಲ್ಲ ರಾಜಕಾರಣಿಗಳಿಗೆ. ದಯವಿಟ್ಟು ಒಂದು ದಿವಸ ನಿಗದಿಪಡಿಸಿ. ಅದು ಬೇರೆ ಬೇರೆ ದಿವಸ ಆಗಿರ್ಬೋದು. ನೀವು ಒಂದು ದಿವಸ ಕೊಡಿ, ಮತ್ತೊಬ್ಬರು ಇನ್ನೊಂದು ದಿವಸ ಕೊಡಲಿ, ನನಗೇನೂ ಚಿಂತೆ ಇಲ್ಲ. ಅಥವಾ ಎಲ್ಲರೂ ಸೇರಿ ಒಂದು ದಿವಸ ಕೊಡಿ, ಬಹಳ ಸಂತೋಷ ಆಗ. ಆ ದಿವಸದಿಂದ ನಿರ್ಧಾರ ಮಾಡಿ, ನಾನು ಮೈಕ್ ಮುಂದೆ ನಿಲ್ಲಲ್ಲ, ಭಾಷಣಗಳು ಬಿಗಿಯಲ್ಲ, ನನ್ನ ಕೃತಿಗಳ ಮೂಲಕ ನನ್ನ ಕಲ್ಪನೆನ ಜನಗಳಿಗೆ ತಿಳಿಸ್ತೀನಿ. ಅದು ಕೃತಿ ನಡೆಯೋದಾಗಿರ್ಬೋದು, ಕೃತಿನ ನಿಲ್ಲಿಸೋದ್ರ ಬಗ್ಗೆ ಆಗಿರ್ಬೋದು. ಒಂದು ಕೃತಿ ಕೆಟ್ಟ ತರತ್ತೆ ಅಂದರೆ ಅದು ನಿಲ್ಲಿಸಬೇಕು. ಒಂದು ಕೃತಿಯಿಂದ ಯಾರಿಗಾನ ಒಳ್ಳೆಯದಾಗತ್ತೆ ಅಂದರೆ ಅದು ಮಾಡಬೇಕು. ಯಾಕೆ ಅಂದರೆ ಭಾರತದ ಪ್ರಜೆಗಳಲ್ಲಿ ಎಲ್ಲ ಕ್ಯಾಟಗರಿ ಜನಗಳು ಇದ್ದಾರೆ. ಎಲ್ಲರಿಗೂ ಸೇವೆ ಮಾಡಬೇಕಾಗಿದೆ. ತಾವು ಬರೀ ಒಂದು ಕ್ಯಾಟಗರಿ ಪಾಪ್ಯುಲಿಸಮ್ ಹಿಂದೆ ಹೋಗಬೇಡಿ. ಎಲ್ಲರಿಗೂ ಒಳ್ಳೆಯದಾಗೋ ಹಾಗೆ ಪ್ರಚಾರವಿಲ್ಲದೆ ಎಂದು ಕೆಲಸ ಮಾಡ್ತೀರಾ ಅಂತ ದಯವಿಟ್ಟು ಜನಗಳ ಮುಂದೆ ಒಂದು ಡೇಟ್ ಕೊಡಿ. ಮತ್ತು ಅದೇ ಒಂದೇ ಒಂದು ದಿವಸ ಮಾತ್ರ ನೀವು ಮೈಕ್ ಮುಂದೆ ನಿಂತ್ಕೊಂಡು ಭಾಷಣ ಮಾಡೋ ದಿವಸದ ಕೊನೆ ದಿವಸ ಆಗಿರಲಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸುತ್ತೇನೆ. ಮಿತ್ರರೇ, ಈ ನನ್ನ ಯೋಚನೆ ನಿಮಗೆ ಹಿಡಿಸ್ತಾ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಮ ಅಭಿಪ್ರಾಯ ಯಾವಾಗಲೂ ಈ ವೇದಿಕೆಯಲ್ಲಿ ತಾವು ಹಂಚ್ಕೋಬೋದು. ಆದರೆ ಜ್ಞಾಪಕ ಇರಲಿ, ಯಾರನ್ನೂ ಬೈಯೋದು ಬೇಡ, ಯಾರನ್ನು ದೂಷಿಸೋದು ಬೇಡ. ಯಾಕೆಂದರೆ ಬೈಗಳಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ನಾವು ಹೆಂಗೆ ಮುಂದೆ ಹೋಗೋಣ, ದೇಶನ ಹೆಂಗೆ ಮುಂದೆ ತರೋಣ, ಅದು ಒಂದೇ ಉದ್ದೇಶದಿಂದ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತ್ರ ನಿಮ್ಮ ಪ್ರತಿಕ್ರಿಯೆಗಳನ್ನು ಕೊಡಿ. ಯಾಕೆಂದರೆ ಈ ದೇಶ ನನ್ನ ದೇಶ, ನಿಮ್ಮ ದೇಶ, ನಮ್ಮ ರಾಜಕಾರಣಿಗಳ ದೇಶ ಕೂಡ ಹೌದು. ಇದನ್ನು ಸುಂದರವಾಗಿಡೋದು ನಮ್ಮೆಲ್ಲರ ಕರ್ತವ್ಯ. ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ನನ್ನ ಅನಿಸಿಕೆ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಒಳ್ಳೆಯ ವಿಚಾರಗಳು ಹರಡಬೇಕು, ಕೆಟ್ಟ ವಿಚಾರಗಳು ಸಾಯಬೇಕು. ದಯವಿಟ್ಟು ಹಾಡು ಹರಟೆ ಚಾನೆಲ್ಗೆ ನಿಮ್ಮ ಪ್ರೋತ್ಸಾಹ ಇರಲಿ. ನಿಮ್ಮ ಪ್ರೋತ್ಸಾಹ ನನಗೆ ಸ್ಫೂರ್ತಿ ಕೊಡುತ್ತೆ. ನಮಸ್ಕಾರ.